I guess this is Manjunath from 11th grade. So ಏನು ಅಂತ ಇದ್ರ ಎಲೆಕ್ಟ್ರೋಪೋರೋಸಿಸ್. ಸೊ ನಾವು ಎಲೆಕ್ಟ್ರೋಪೋರೋಸಿಸ್ ಬಿಟ್ಟರು ಎಲೆಕ್ಟ್ರೋಪೋರೋಸಿಸ್ ನಮ್ಗೆ ಬಿಡಲ್ಲ. ಪ್ಯಾರಾಮೆಡಿಕಲ್ ಅಕ್ಷರ ಬರ್ತದೆ, ಬಿ ಎಸ್ ಸಿ ಮಾಡಿದ್ರು ಬರ್ತದೆ, ನೆಕ್ಸ್ಟ್ ಹೈಯರ್ ಎಜುಕೇಷನ್ಗೆ ಹೋದ್ರು ಅಲ್ಲೂ ಬರ್ತದೆ. ಎಲ್ಲ ಕಡೆ ಎಲೆಕ್ಟ್ರೋಪೋರೋಸಿಸ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಡೆಫಿನೇಷನ್ ಅಥವಾ ಇಂಟ್ರೊಡಕ್ಷನ್ಸ್ ನೋಡೋದಾದ್ರೆ, ಸೊ ಎಲೆಕ್ಟ್ರೋಪೋರೋಸಿಸ್ ಇಸ್ ಎ ಟೆಕ್ನಿಕ್ migration of charged particles under the influence of electrical field. ಚಾರ್ಜರ್ ಪಾರ್ಟಿಕಲ್ಸ್ ಏನಿರ್ತವೆ ಮೈಗ್ರೇಷನ್ ಆಗ್ತವೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಸೊ ಅದನ್ನು ನಾವು ಮೆಜರ್ ಮಾಡ್ತೀವಿ, ಯಾವ್ಯಾವ ಮಾಲಿಕ್ಯುಲರ್ ಇದು ಮೂಮೆಂಟ್ ಆಗ್ತಿದೆ ಅಂತೇಳಿ, ಎಷ್ಟು ಮೂಮೆಂಟ್ ಆಗಿದೆ ಅಂತ ಕೂಡ ಮೆಜರ್ ಮಾಡ್ತೀವಿ. ಕೆಲವೊಂದಷ್ಟು ನಾರ್ಮಲ್ ಪ್ಯಾಟರ್ನ್ ಕೂಡ ಬರ್ತವೆ, ಇನ್ನು ಕೆಲವೊಂದಷ್ಟು ಅಬ್ನಾರ್ಮಲ್ ಪ್ಯಾಟರ್ನ್ ಕೂಡ ನಾವು ಎಲೆಕ್ಟ್ರೋಗ್ರಾಮಲ್ಲಿ ನೋಡ್ತೀವಿ, ಅಥವಾ ಎಲೆಕ್ಟ್ರೋಪೋರೋಸಿಸ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪ್ರಿನ್ಸಿಪಲಿಗೆ ಬಂದರೆ, ಎಲೆಕ್ಟ್ರೋಪೋರೋಸಿಸ್ ಪ್ರಿನ್ಸಿಪಲ್. ಸೊ ಆಗಲೇ ಹೇಳ್ದಂಗೆ ಡೆಫಿನೇಷನ್ ಒಂದು ಲೈನ್ ಸೇರಿಸ್ಬೋದು, ಮೈಗ್ರೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಅಂತೇಳಿ. ಸೊ ಇನ್ನೇ ಆಪೋಸಿಟ್ ಡೈರೆಕ್ಷನ್, ಸೊ ಸೇಮ್ ಡೈರೆಕ್ಷನ್ ಆಗೋಲ್ಲ, ಆಪೋಸಿಟ್ ಡೈರೆಕ್ಷನಲ್ಲಿ ಮೂಮೆಂಟ್ ಆಗುತ್ತೆ. ಆಪೋಸಿಟ್ ಡೈರೆಕ್ಷನ್ ಲೈಕ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಈಗ ಆ್ಯನೋಡ್. ಸೊ ಆ್ಯನೋಡ್ ಇಫ್ ಇನ್ ಕೇಸ್ ಅದು ಪಾಸಿಟಿವಿಟಿ ಇದ್ದರೆ, ಸೊ ಅದು ನೆಗೆಟಿವ್ ಕಡೆ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆ್ಯನೋಡ್ ಯಾವುದು ಅಂದರೆ, ಸ್ಯಾಂಪಲ್ನಲ್ಲಿರ್ತಕ್ಕಂಥ ಅಯಾನ್ ಏನಿದೆ ಅದು ಪ್ಲಸ್ ಕಂಟೆಂಟ್, ಪಾಸಿಟಿವ್ ಇದನ್ನ ಕಂಟೆಂಟ್ ಮಾಡ್ತಿದ್ರೆ, ಇದೇನಿದೆ ಇದು ನೆಗೆಟಿವ್ ಕಡೆ, ನೆಗೆಟಿವ್ ಇದು ಕರೆಂಟ್ ಏನಿರುತ್ತೆ ಆ ಕಡೆ ಮೂವ್ ಆಗುತ್ತೆ. ಸೊ ಇಲ್ಲ ಅದು ಪಾಸಿಟಿವ್ ಕಡೆ ಇದ್ದರೆ ಅದು ನೆಗೆಟಿವ್ ಕಡೆ ಮೂವ್ ಆಗ್ತಿರುತ್ತೆ. ಸೊ ಇಷ್ಟು ಪ್ರಿನ್ಸಿಪಲ್, ಮೈಗ್ರೇಷನ್ ಟುವರ್ಡ್ಸ್ ದ ಆಪೋಸಿಟ್ ಡೈರೆಕ್ಷನ್ಸ್ ಅಂಡರ್ ಇನ್ಫ್ಲುಯೆನ್ಸ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್. ಎಕ್ಸಾಂಪಲ್, ಆನೋಡ್ ಮೂವ್ಸ್ ಟು ಕ್ಯಾಥೋಡ್ and cathode contains electric charge is moved to anode. ಸೊ ಅದೇನಿದೆ ಪ್ರಿನ್ಸಿಪಲ್. ಸೊ ಈಗ ಡಯಾಗ್ರಾಮ್ ನೋಡಿದ್ರೆ ಇದರಲ್ಲಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಸೊ ಇಲ್ಲಿ ಇದರಲ್ಲಿ ನಾವು ಎಲೆಕ್ಟ್ರೋಪೋರೋಸಿಸಲ್ಲಿ ತುಂಬ ಇದನ್ನು ಸಪ್ರೇಟ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಪ್ಲಸ್ ಒಂದು ಮೈನಸ್ ಇದ್ದೇ ಇರುತ್ತೆ. ಸೊ ಸ್ಲೈಡಲ್ಲಿ ನಾವು ಇಲ್ಲಿ ಸ್ಯಾಂಪಲ್ ಅಪ್ಲೈ ಮಾಡಿದಾಗ, ಸೊ ನಾವು ಇರ್ತಕ್ಕಂಥ ಸ್ಯಾಂಪಲಲ್ಲಿ ಪ್ಲಸ್ ಮೈನಸ್ ಇರುತ್ತೆ. ಸೊ ಎಲ್ಲ ಇದು ಇರುತ್ತೆ. ನಾವು ಹಾಕಿರ್ತಕ್ಕಂಥ ಸ್ಯಾಂಪಲ್ದು ಪಾಸಿಟಿವ್ ಚಾರ್ಜ್ ಅನ್ನು ಕಂಟೆಂಟ್ ಮಾಡುತ್ತೆ, ನೆಗೆಟಿವ್ ಚಾರ್ಜ್ ಅನ್ನು ಕಂಟೆಂಟ್ ಮಾಡುತ್ತೆ. ಸೊ ಇದನ್ನೇನು ಮಾಡ್ತೀವಿ, ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಏನಾದರೂ ಕೊಟ್ಟರೆ ನಾವು ಈ ಸ್ಲೈಡ್ಗೆ ಕೊಟ್ಟಾಗ ಇದು ಮೂಮೆಂಟ್ ಆಗುತ್ತಲ್ಲ, ಈ ಪಾಸಿಟಿವ್ ಇರೋದಂಥದ್ದು ಏನಿದೆ ಇದೆಲ್ಲ ಬೇಗನೆ ಈ ಕಡೆ ಮೂವ್ ಆಗುತ್ತೆ, ನೆಗೆಟಿವ್ ಸೈಡ್ ಮೂವ್ ಆಗ್ಬಿಡ್ತಾರೆ ಪರಪೈಲಿಗೆ. ಅದೇ ನೆಗೆಟಿವ್ ಇರೋದೇನಿರುತ್ತೆ ಇದು ಇಲ್ಲೇ ಉಳ್ಕೊಂಡಿರುತ್ತೆ. ಇಲ್ಲ ಇಫ್ ಇನ್ ಕೇಸ್ ಇದೇನಾದರೂ ಈ ಸೆಂಟ್ರಲ್ಲಿ ಇಲ್ಲೇ ಸಿಕ್ತಂದ್ರೆ ಮತ್ತೆ ಇದು ನೆಗೆಟಿವ್ ಕಡೆನೇ ಮೂವ್ ಆಗುತ್ತೆ. ಸೊ ಇಷ್ಟು ಏನಿದೆ ಅದು ಪ್ರಿನ್ಸಿಪಲ್ದು. ಸೊ ಡಯಾಗ್ರಾಮ್ಯಾಟಿಕ್ ಸಪ್ರೇಟಾಗಿ ಈಗ ಬರೋಣ. ಸೊ ಎಲೆಕ್ಟ್ರೋಪೋರೋಸಿಸಲ್ಲಿ ಫಸ್ಟ್ ಏನಿರುತ್ತೆ, ಒಂದು ಚೇಂಬರಲ್ಲಿ 2 ಬಫರ್ ಟ್ಯಾಂಕ್ ಇರ್ತವೆ. ಸೊ ಇದು ಬಫರ್ ಟ್ಯಾಂಕ್ ಇಷ್ಟು. ಸೊ ಈ ಚೇಂಬರ್ನ ಕ್ಲೋಸ್ ಮಾಡೋದಕ್ಕೆ ಆಬ್ವಿಯಸ್ಲಿ ಒಂದು ಲಿಡ್ ಬೇಕಿರಬೇಕು, ಯಾಕೆಂದರೆ ಆಪರೇಷನ್ ಆಗುತ್ತೆ. ಇದು ಸ್ಟೇಜಲ್ಲಿ ಒಂದು ಸ್ಲೈಡ್ಗೆ ನಾವೊಂದು ಥಿನ್ ಮೀಡಿಯಾನ ಪ್ರಿಪೇರ್ ಮಾಡ್ಕೊಂಡು ಹಾಕಿರ್ತೀವಿ. ಸೊ ಇದನ್ನು ಕನೆಕ್ಟ್ ಮಾಡೋದಕ್ಕೆ ವಾಟ್ಸ್ಮನ್ ಫಿಲ್ಟರ್ ಪೇಪರ್ ಬೇಕು, ಕನೆಕ್ಟ್ ಮಾಡೋದಕ್ಕೆ ಬಫರ್ ಟ್ಯಾಂಕಿಗೆ. ಸೊ ಇದು ಬಫರ್ ಟ್ಯಾಂಕು. ಸೊ ಇದು ಪ್ಲಸ್ ಇದು ಮೈನಸ್ ಅಂತ ಕನ್ಸಿಡರ್ ಮಾಡಿದ್ರು ಮತ್ತೆ ಇಲ್ಲಿಂದ ಕನೆಕ್ಷನ್ ಮಾಡೋದಕ್ಕೆ ಒಂದು ಕಂಟಿನ್ಯೂಸ್ ಪವರ್ ಸಪ್ಲೈ ಬೇಕು. ಸೊ ಇದು ಪ್ಲಸ್ ಇದು ಒಂದು ಕಡೆ, ಮೈನಸ್ ಒಂದು ಕಡೆ, ಪ್ಲಸ್ ಮೈನಸ್ ಇಷ್ಟು ಏನಿದೆ ಎಲೆಕ್ಟ್ರಿಕಲ್. ಇದು ಬಫರ್ ಟ್ಯಾಂಕು, ಸ್ಟೇಜು, ಸ್ಲೈಡು. ಸೊ ಏನಿದೆ ಇದು ಕರೆಂಟ್ ಸಪ್ಲೈ, ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡು, ಬಫರ್ ಟ್ಯಾಂಕ್, ಸ್ಲೈಡು, ಲಿಡ್ಡು, ಎಲೆಕ್ಟ್ರೋಪೋರೋಸಿಸ್ ಚೇಂಬರ್. ಇಷ್ಟು ಡಯಾಗ್ರಾಮಲ್ಲಿ. ಇನ್ನು ಇನ್ಸ್ಟ್ರುಮೆಂಟೇಷನ್ ನೋಡ್ತೀವಿ ಅಂದರೆ ಸೇಮ್. ಈ ಬಫರ್ ಟ್ಯಾಂಕ್ ಅಂತ ಬೇಕಪ್ಪ ಅಂದರೆ pH ಮೇಂಟೈನ್ ಮಾಡೋದಕ್ಕೆ ಬಫರ್ ಬೇಕು ನಮಗೆ. ಇನ್ನು ನೆಕ್ಸ್ಟು ಈ ಸ್ಲೈಡಲ್ಲಿ ಮೂವ್ ಆಗೋದಕ್ಕೆ, ಕನೆಕ್ಟ್ ಮಾಡೋದಕ್ಕೆ ವಾಟ್ಸ್ಮನ್ ಫಿಲ್ಟರ್ ಪೇಪರ್ ಬೇಕು. ಸೊ ಎವಾಪರೇಷನ್ ಪ್ರಿವೆಂಟ್ ಮಾಡೋದಕ್ಕೆ ಲಿಡ್ ಬೇಕು. ಇನ್ನು ಇದು ಮೈಗ್ರೇಷನ್ ಆಗೋದಕ್ಕೆ ನಾವೇನು ಎಲೆಕ್ಟ್ರಿಕ್ ಫೀಲ್ಡಲ್ಲೇ ಮೈಗ್ರೇಷನ್ ಮಾಡೋದು, ಅದಕ್ಕೋಸ್ಕರ ನಮಗೆ ಎಲೆಕ್ಟ್ರಿಕಲ್ ಕರೆಂಟ್ ಕೂಡ ಸೊ ಬೇಕು. ಅದು ಏನು ಕಂಟಿನ್ಯೂಸ್ ಆಗಬೇಕು, 1.5 to 2 hours ಕಟ್ ಆಗದಲ್ಲೇ ಇರೋ ಥರ ಕರೆಂಟ್ ಬೇಕು ನಮಗೆ. ಸೊ ಇಷ್ಟು ಇನ್ಸ್ಟ್ರುಮೆಂಟೇಷನ್ ಪ್ಲಸ್ ಡಯಾಗ್ರಾಮ್ಯಾಟಿಕ್ಕು ಎರಡು ನೋಡಿಕೊಂಡ್ರೆ ಮುಗೀತು.
ಸೊ ನೆಕ್ಸ್ಟ್ ಯಾವ ಎಲೆಕ್ಟ್ರೋಫೋರೆಸಿಸ್ ಏನು ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ. ಇನ್ಸ್ಟ್ರುಮೆಂಟೇಷನ್ ಆಯಿತು. ಇನ್ನು ಅಪ್ಲಿಕೇಶನ್ಸ್ ನೋಡಿದ್ರೆ ಸೊ ಎಲೆಕ್ಟ್ರೋಫೋರೆಸಿಸ್ ಅಪ್ಲಿಕೇಶನ್ಸ್ ನೋಡ್ತೀವಿ ಅನ್ನೋದಾದ್ರೆ ಫಸ್ಟ್ನೇದು ಡಿಟರ್ಮಿನೇಷನ್ ಆಫ್ ಅಬ್ನಾರ್ಮಲ್ hemoglobin fragments and other hemoglobin fragments, identification and determination of lipoprotein, plasma proteins, lipoproteins ಬರ plasma proteins ಬರ. ಸೊ ನೆಕ್ಸ್ಟ್ ಮಾಲಿಕ್ಯುಲರ್ ವೇಟ್ ಆಫ್ ಪ್ರೋಟೀನ್ ಡಿಟೆಕ್ಟ್ ಮಾಡೋದಕ್ಕೂ ಬಳಸ್ತೀವಿ. DNA RNA ಇದನ್ನು ಸಿಗ್ನೆಚ್ ಮಾಡೋದಕ್ಕೆ ಕೆಪಿಲರಿ ಎಲೆಕ್ಟ್ರೋಫೋರೆಸಿಸ್ ಬರುತ್ತೆ, ಅದನ್ನು ಬಳಸ್ತೀವಿ. ಸೊ ಇದರಲ್ಲಿ ಕೆಪಿಲರಿ ಎಲೆಕ್ಟ್ರೋಫೋರೆಸಿಸಲ್ಲಿ ಏನಿದೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರುತ್ತೆ. ಸೊ ಚೇಂಬರ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಇಷ್ಟು ಏನಿದೆ ಎಲೆಕ್ಟ್ರೋಫೋರೆಸಿಸ್. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದೇನಿದೆ ನೋಟ್ಸ್ನ ಒಂದು PDF ಮಾಡಿಬಿಟ್ಟು hscommunity.online ಅಂತ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಆಗಿರ್ತೀವಿ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ವೆಬ್ಸೈಟ್ ಬಗ್ಗೆ ನಾವೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.